ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವಿಂದು ವಿಡಿಯೋ ಮಾಡ್ತಾ ಇರೋದು ತೋಟದಲ್ಲಿ ಕಾಫಿ, ಕಾಳುಮೆಣಸು, ಬಾಳೆ ಮುಂತಾದ ಸಾಮಾನ್ಯ ಬೆಳೆಗಳ ಜೊತೆಯಲ್ಲಿ ಮಿಶ್ರ ಬೆಳೆಯಾಗಿ ನಾನಾ ತರಹದ ಹಣ್ಣು ಹಂಪಲಿನ ಗಿಡಗಳು, ಅದರಲ್ಲೇ ನಾನಾ ತಳಿಯ ಗಿಡಗಳು, ಸಾಮಾನ್ಯ ಔಷಧೀಯ ಸಸ್ಯಗಳು, ಅಪರೂಪದ ಬೆಲೆ ಬಾಳುವ ಔಷಧೀಯ ಗಿಡಗಳು, ಸಾಂಬಾರ ಪದಾರ್ಥದ ಗಿಡಗಳು, ಅಪರೂಪದ ಹೂವಿನ ಗಿಡಗಳನ್ನು ಬೆಳೆದು ನಿರಂತರವಾಗಿ ಕೃಷಿಯ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ಅಪ್ಪ, ಮಗ ಮತ್ತು ತಾಯಿಯೂ ಸೇರಿದಂತೆ ಇಡೀ ಕುಟುಂಬ ಕೃಷಿಯನ್ನು ಜೀವನವನ್ನಾಗಿ ಮಾಡಿಕೊಂಡಿರುವ ರೈತ ಕುಟುಂಬದ ಬಗ್ಗೆ. ಫ್ರೆಂಡ್ಸ್, ಸೋಮವಾರಪೇಟೆ ತಾಲೂಕಿನ ಬೇಳೂರು ಗ್ರಾಮದ ಕೃಷಿಕ KM ನಿರಂಜನ್ ಇವರು ಕಳೆದ 40 ವರ್ಷಗಳಿಂದ ಕೃಷಿಯನ್ನ ತಮ್ಮ ಉಸಿರನ್ನಾಗಿ ಮಾಡಿಸಿಕೊಂಡಿರುವ ಪ್ರಗತಿಶೀಲ ರೈತ. ಇವರ ಪುತ್ರ ಹರ್ಷ ಅವರು ಹಿಂದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲಿದ್ದವರು. ಆದರೆ ತಂದೆಯಲ್ಲಿರುವ ಕೃಷಿಯ ನಿಷ್ಠೆಯನ್ನ ಗಮನಿಸಿ ಕೆಲಸಕ್ಕೆ ಗುಡ್ ಬೈ ಹೇಳಿ ಕಳೆದ 18 ವರ್ಷಗಳಿಂದ ತಂದೆಯವರ ಜೊತೆ ಸೇರಿ ಕೃಷಿಯ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ನಿರಂಜನ್ ಅವರಿಗೆ ಹೆಚ್ಚಿನ ಜಮೀನು ಇಲ್ಲದಿದ್ದರೂ ತಮಗೆ ಸೇರಿದ 3 ಎಕರೆ ಕಾಫಿ, ಕಾಳುಮೆಣಸಿನ ತೋಟದಲ್ಲಿ 50 ಬಗೆಯ ಹಣ್ಣಿನ ಗಿಡ, ಅದರಲ್ಲೇ 3-4 ಬಗೆಯ ತಳಿಗಳನ್ನು ಬೆಳೆದಿರುವ ಜೊತೆಯಲ್ಲಿ ನಾನಾ ತರಹದ ಔಷಧೀಯ ಸಸ್ಯಗಳನ್ನು, ಅತ್ಯಂತ ಬೆಲೆ ಬಾಳುವ ಅಪರೂಪದ ವಿದೇಶದ ತಳಿಯ ಔಷಧೀಯ ಗಿಡಗಳನ್ನು ಬೆಳೆದಿದ್ದಾರೆ. ಒಂದೇ ಗಿಡದ ಎಲೆಯಲ್ಲಿ 5 ಬಗೆಯ ಸಾಂಬಾರ ಪದಾರ್ಥಗಳನ್ನು ಒಳಗೊಂಡಿರುವ ಗಿಡಗಳು, ಬಗೆ ಬಗೆಯ ಹೂವಿನ ಗಿಡಗಳನ್ನು ಕೂಡ ಬೆಳೆದಿದ್ದಾರೆ. ಸ್ನೇಹಿತರೆ, ನಿರಂಜನ್ ಅವರು ಕಾಫಿ ತೋಟದಲ್ಲಿ ಬಟರ್ ಫ್ರೂಟ್, ಕಾಶ್ಮೀರಿ ಸೇಬು, ಸ್ಟಾರ್ ಫ್ರೂಟ್, ವಾಟರ್ ಆಪಲ್, ಎಗ್ ಫ್ರೂಟ್, ಲಿಚ್ಚಿ, ಚೆರಿ, ಮರಸೇಬು, ನೆಟ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ಸ್ಟ್ರಾಬೆರಿ, ಸೀಬೆ, ಕೆಜಿ ಸೀಬೆ, ಬಾಳೆ ಇನ್ನೂ ಮುಂತಾದ 50ಕ್ಕೂ ಹೆಚ್ಚಿನ ಬಗೆಯ ಹಣ್ಣಿನ ಗಿಡಗಳನ್ನು ಬೆಳೆದಿರೋದರ ಜೊತೆಯಲ್ಲಿ ಒಂದೊಂದು ಹಣ್ಣಿನ ಗಿಡದಲ್ಲಿ 3ರಿಂದ 8 ತಳಿಯ ಹಣ್ಣುಗಳನ್ನು ಬೆಳೆದಿರೋದು ವಿಶೇಷವಾಗಿದೆ. ಇದರ ಜೊತೆಯಲ್ಲಿ ಸೀಮೆನಲ್ಲಿ ಬೆಟ್ಟದ ನೆಲ್ಲಿಯ ಗಿಡವನ್ನು ಬೆಳೆದಿದ್ದಾರೆ. ಮಜ್ಜಿಗೆ ಹಣ್ಣಿನ ಗಿಡ, ಪನ್ನೇರಳೆ, ಪುನರ್ಪುಳಿ, ಕಾಚುಪುಳಿ, ಮಾವು, ಹಲಸು ಇನ್ನೂ ಮುಂತಾದ ಮರಗಳನ್ನು ಬೆಳೆದಿರೋದರ ಜೊತೆಯಲ್ಲಿ ಸಾಂಬಾರ ಪದಾರ್ಥದ ಗಿಡಗಳನ್ನು ಬೆಳೆದಿದ್ದಾರೆ. ಫ್ರೆಂಡ್ಸ್, ನಿರಂಜನ್ ಅವರು ಬ್ರಾಹ್ಮಿ, ತುಳಸಿ, ಲೆಮನ್ ಗ್ರಾಸ್, ಇನ್ಸುಲಿನ್ ಪ್ಲಾಂಟ್ ಇನ್ನೂ ಮುಂತಾದ 16 ತರಹದ ಔಷಧೀಯ ಗಿಡಗಳು, ವಿದೇಶಿ ತಳಿಯ ಔಷಧೀಯ ಸಸ್ಯಗಳು, ಫ್ಯಾಷನ್ ತಳಿಯ ಹೂವಿನ ಗಿಡಗಳು, ಚಹಾ ಪೇಯಕ್ಕೆ ಬಳಸುವ ಪರಿಮಳ ಸೂಸುವ ಚೀನಾದವರು ಹೆಚ್ಚಾಗಿ ಬಳಸುವಂತಹ ಔಷಧೀಯ ಗಿಡಮೂಲಿಕೆಯನ್ನು ಒಳಗೊಂಡಂತಹ ಬೆಲೆ ಬಾಳುವ ಗಿಡಗಳನ್ನು ಬೆಳೆದಿದ್ದಾರೆ. ಫ್ರೆಂಡ್ಸ್, ನಿರಂಜನ್ ಅವರು ಕಾಫಿ, ಕಾಳುಮೆಣಸು, ಅಡಿಕೆ, ಬಾಳೆ ಸೇರಿದಂತೆ ತೋಟದಲ್ಲಿ ಬೆಳೆದಿರ್ತಕ್ಕಂತಹ ಹಣ್ಣಿನ ಗಿಡಗಳಿಗೆ ಸಾವಯವ ಗೊಬ್ಬರವನ್ನು ತಾವೇ ತಯಾರು ಮಾಡಿಕೊಂಡು ಬಳಸ್ತಾರೆ. ಯಾವುದೇ ರಾಸಾಯನಿಕ ಗೊಬ್ಬರವನ್ನು, ಔಷಧಿಯನ್ನು ಸೋಂಕಿಸೋದಿಲ್ಲ. ಇದರ ಜೊತೆಯಲ್ಲಿ ದೇಶೀಯ ತಳಿಯ ರಾಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದು ಮಲ್ನಾಡು ಗಿಡ್ಡ, ಗೀರ್ ತಳಿಯ ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಜೇನು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಾವೀಗ ನಿರಂಜನ್ ಅವರ ತೋಟಕ್ಕೆ ಹೋಗಿ ತೋಟದಲ್ಲಿ ಬೆಳೆದಿರುವ ನಾನಾ ಬೆಳೆಗಳನ್ನು ಕುರಿತು ತಂದೆ ಮಗನಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ನೀವು ರೆಡಿನಾ? ಕಲೆ ಟಪ್ಪಿ ಹಾಕಬಹುದು. ಏನು ಸರ್ ಗಿಡ ಅದು?
ಕೇರಳದು ಅವಕೋಡ ಬಟರ್ಫ್ರೂಟ್. ಬಟರ್ಫ್ರೂಟ್ ಕೇರಳದ ಕೇರಳದು ಒಂದು ಹಣ್ಣು ಬಂದು 1.5 kg ಇಂದ 2 kg ಆಗ್ತದೆ ಒಂದು ಹಣ್ಣು. ಹಣ್ಣು. ಹಣ್ಣು ಎಷ್ಟಿದೆ ಸರ್ ಗಿಡಗಳು? ಇದು 1000 rupees each. ಒಂದು ಪ್ಲಾಂಟ್ 1000 rupees. ಒಂದು ಪ್ಲಾಂಟ್ 1000 rupees. ಹೌದಾ? ಎಷ್ಟು ಇದೆ ಗಿಡಗಳು ಈಗ? ಈಗ ನನ್ನ ಹತ್ರ 50 ಆಯ್ತು. 50 ಗಿಡಗಳಿದೆ ಸರ್. ಇದೇನು ಗಿಡ ಸರ್ ಇದು? ಮರ ಏನೋ ಹಣ್ಣು? ಮರ ಇದು ಎಗ್ ಫ್ರೂಟ್ ಅಂತಲ್ಲ, ಮೊಟ್ಟೆ ಎಕ್ಸ್ಪೋರ್ಟು. ಎಗ್ ಫ್ರೂಟ್. ಎಗ್ ಫ್ರೂಟ್ಸ್. ಓಕೆ ಓಕೆ. ಅಡಿಕೆ ಮತ್ತು ಕಾಫಿ ಅಲ್ವಾ? ಅಲ್ಲಿಂದ ಕೆಳಗಡೆ ಕಂಚಿಗೆ ಹಾಕಿದ್ದಾನೆ ಅದವ್ರಿಗೆ ಸರ್ ಇದು ಸಪೋಟ. ಇದು ಸಪೋಟ. ಓಕೆ. ಇದು ಲಿಚ್ಚಿ. 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 ಅದು ಸ್ಟಾರ್ ಆ್ಯಪಲ್. ಸ್ಟಾರ್ ಆ್ಯಪಲ್. ಸರ್ ಇದು ಲಿಚ್ಚಿ ಅಲ್ವಾ? ಹಾಂ, ಲಿಚ್ಚಿ. ರೆಡ್ ಕಲರ್. ಎಂಥದ್ದು ಸರ್ ಇದು? ಸ್ಟಾರ್ ಆ್ಯಪಲ್. ಸ್ಟಾರ್ ಆ್ಯಪಲ್. ಆ್ಯಪಲ್. ಓಕೆ. ಇದು ಸ್ಟಾರ್ ಆ್ಯಪಲ್ಲು ವೈಟ್ ಕಲರ್. ಆ್ಯಪಲ್ಲು ರೆಡ್ ಕಲರ್ ಅಲ್ಲ, ವೈಟ್ ಕಲರ್. ಇದು ವೈಟ್ ಕಲರ್. ನೀವು ಆಗಲೇ ತೋರಿಸಿದ್ದು ರೆಡ್. ರೆಡ್. ಅದು ಬಂದು ಊಟಿ ಆ್ಯಪಲ್. ಸರ್ ಏನು ಗಿಡ ಸರ್ ಇದು? ಮರ ಟೊಮೆಟೊ. ಮರ ಟೊಮೆಟೊ. ಈಗ ಗಿಡನ ಇದು? ಗಿಡ ಮರ ಆಗ್ತದೆ. ಹಾಂ, ಮತ್ತೆ ಮರ ಆಗುತ್ತೆ. ಮರ. ವರ್ಷದಲ್ಲಿ 365 ಡೇಸು ಯು ಕ್ಯಾನ್ ಗೆಟ್ ದ ಕ್ರಾಪ್. ಓಕೆ ಓಕೆ. ಇದೇನು ಗಿಡ ಸರ್ ಇದು? ಬಿಂಬುಳಿ. ಬಿಂಬುಳಿ. ಹಾಂ. ಇದು ಏನಕ್ಕೆ ಯೂಸ್ ಮಾಡ್ತಾರೆ? ಇದು ಇದಕ್ಕೋಸ್ಕರ ಯೂಸ್ ಮಾಡೋದು, ಅದು ಹುಳಿಗೋಸ್ಕರ. ಹುಳಿಗೋಸ್ಕರ. ಉಪ್ಪಿನಕಾಯಿಯೂ ಹಾಕ್ತಾರೆ. ಹಾಂ ಹಾಂ. ಸರ್ ಬೆಟರ್ ನೆಲ್ಲಿ. ಇದ್ರ ನೆಲ್ಲಿ, ಕಿರುನೆಲ್ಲಿ. ಕಿರುನೆರಳು. ಓಕೆ. ಬೆಟ್ಟದ ನೆಲ್ಲಿನೂ ಇದೆ ನೋಡಿ ಅಲ್ಲಿ. ಹಾಂ ಹಾಂ ಹಾಂ. ಎದುರುಗಡೆ ಮರದಲ್ಲೇ ಎದುರುಗಡೆ ಮೇಲಿದೆ ನೋಡಿ. ಇಲ್ಲಿ ಬನ್ನಿ ಸರ್. ಸರ್ ಇದು ಮೈಸೂರು ನೆಲ್ಲಿ. ಮೈಸೂರು ನೆಲ್ಲಿ. ಕ್ರಾಪು ಹೆವಿ ಕ್ರಾಪ್ ಆಗಿದೆ, ಎಲ್ಲ ಭಾರವಾಗಿ ಇದಾಗಕ್ಕಾಗಿದೆ ಎಲ್ಲ. ಹಾಂ ಹಾಂ. ಇದು ವಾಟರ್ ಆ್ಯಪಲ್. ವಾಟರ್ ಆ್ಯಪಲ್. ಇದರಲ್ಲಿ 5-6 ವೆರೈಟೀಸ್ ಇದೆ. ಇದು ಇದರಲ್ಲಿ 6 ವೆರೈಟೀಸ್, 6 ಕಲರ್ಸ್ ಇದೆ. ನಿಮ್ಮ ತೋಟದಲ್ಲಿ ಇದೆಯಾ? ಇಲ್ಲ, ಎಲ್ಲ ನಮ್ಮನೇಲೆ ಇದೆ. ಹಾಂ ಹಾಂ. ಎಲ್ಲ ವೆರೈಟೀಸ್ಗಳು ಇದ್ದಾವೆ? ಎಲ್ಲ ವೆರೈಟೀಸು ಇದೆ. ಇದು ಪ್ರತಿಯೊಂದು ಫ್ರೂಟು ಬೇರೆ ಬೇರೆ ವೆರೈಟೀಸ್. ಬೇರೆ ಬೇರೆ ವೆರೈಟಿ. ಓಕೆ ಸರ್. ದಾಳಿಂಬೆ. ಓಕೆ ಓಕೆ. ಸೀಡ್ಲೆಸ್. ಲಿಚ್ಚಿ ಫಸಲು ಇದೆ, ವರ್ಷ ಬಿಡುತ್ತೆ ನಮಗೆ. ಬಿಡುತ್ತೆ. ವಾಟರ್ ಆ್ಯಪಲ್. ಸರಿ, ಸಿ ಬಿ ಅಲ್ವಾ? ಹೌದು. ಯಾವ ಇದು ಬೀಟ್ರೂಟ್ ಗೋವಾ ಅಂತ ಹೇಳ್ತೀವಿ. ಬೀಟ್ರೂಟ್ ಗೋವಾ. ನಿಮಗೆ ಅದು ಕಲರು, ಟೇಸ್ಟು ಎಲ್ಲ ಬೀಟ್ರೂಟ್ ತಿಂದಂಗೆ ಆಗುತ್ತೆ. ಸರ್ ಎಷ್ಟು ವೆರೈಟೀಸ್ ಇದೆ ಇದು? ಒಟ್ಟು 7 ವೆರೈಟೀಸ್ ಇದೆ. 7 ವೆರೈಟೀಸ್ ಅಂದರೆ ನಿಮಗೆ 100 ಗ್ರಾಮಿಂದ ಹಿಡಿದು kg ಗೋವಾದವರೆಗೂ ಇದೆ. ಹಾಂ, ಕೆ ಜಿಗೂ. ಫಸಲ್ ಇದೆಯಲ್ಲ? ಹಾಂ. ಸರ್ ಇದು ಯಾವ ಆ್ಯಪಲ್ ಇದು? ಕಾಶ್ಮೀರಿ ಆ್ಯಪಲ್. ಕಾಶ್ಮೀರಿ ಆ್ಯಪಲ್. ಫಸಲ್ ಬಂದಿತ್ತ ಏನಾದರೂ? ಇಲ್ಲ, ಈ ಸತಿ ಬರ್ತಾ ಇದೆ ನೋಡಿ, ಫ್ಲವರಿಂಗ್ ಆಗ್ತಾ ಇದೆ. ಎಷ್ಟು ವರ್ಷ ಆಯಿತು ಗಿಡ ಹಾಕಿ? ಏನು 1 ವರ್ಷ ಆಗಿದೆ. 1.5 ವರ್ಷದ ಗಿಡನ? ಎಷ್ಟು ಹಾಕಿದ್ರೆ ಗಿಡ? ಸದ್ಯಕ್ಕೊಂದು ಹಾಕಿದ್ದೀವಿ, ಟ್ರಯಲ್ ನೋಡೋಣ ಅಂತ. ಟ್ರಯಲ್. ಸರ್ ಇವೆಲ್ಲ ಏನು ಸರ್ ಇವೆಲ್ಲ? ಇದೆಲ್ಲ ನೇರಳೆ. ನೇರಳೆ. ನೇರಳೆ ಹಣ್ಣು. ಹಾಂ. ಕಾಫಿ ಪ್ಲಾಂಟೇಶನ್. ಇದು ಹಾಂ ಹಾಂ. ಅಡಿಕೆ ಎಲ್ಲ ನಮಗೆ ಸ್ವಂತಕ್ಕೆ ನಾನು ಮಾಡ್ಕೊಂಡಿರೋದು ಇದೆಲ್ಲ. ಇದು ಇದೇನು ಮರ ಸರ್ ಇದು? ಇದು ಕಾಚಂಪುಳ್ಳಿ ಅಂತ ಹೇಳಿ. ಕಾಚಂಪುಳಿ. ಏನಕ್ಕೆ ಯೂಸ್ ಮಾಡ್ತಾರೆ ಇದು? ಹುಳಿ ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್. ಕೂರ್ಗಿಸವರೆಲ್ಲ ಇದು ಮನೇಲಿ ಇಟ್ಟಿರ್ತಾರೆ. ಅವ್ರಿಗೆ ಫೋರ್ಕಿಗೆ ಇದ್ರದ್ದು ಬೇಕೇ ಬೇಕಾಗುತ್ತೆ. ಅದು ಕಾಯಿ ಆಗುತ್ತೆ? ಅದು ಕಾಯಿ ಆಗುತ್ತೆ. ಕಾಯಾಗಿ ಅದು ಪ್ರೊಸೆಸಿಂಗ್ ಎಲ್ಲ ಇದೆ. ಹಾಂ. ಶುಗರ್ ಗಿಡ, ಇನ್ಸುಲಿನ್ ಪ್ಲಾಂಟ್ ಇದು. ಆನೆ ಕಚ್ಚಿಗೆ ಸೊಪ್ಪು.
ಪಾಲಕ್ಕು, ಮೆಂತೆ, ಸಬ್ಬಸಿಗೆ ಸೊಪ್ಪು, ಸ್ಟ್ರಾಬೆರಿ, ಅದು ಡ್ರ್ಯಾಗನ್ ಪೀನಟ್ ಬಟರ್ ಇದು. ಈ ಪ್ರತಿಯೊಂದು ಫ್ರೂಟ್ಸ್ಗಳು ಎಲ್ಲ ತೋಟದ ಒಳಗಡೆ ಇರೋದಲ್ವಾ? ಹಾಂ ಎಲ್ಲ ತೊಗೊಳ್ತಾರೆ. ಏನ್ ಗಿಡ ಇದು? ಇದು ಸ್ಟಾರ್ ಫ್ರೂಟ್ ಅಂತ ಹೇಳಿ, ತಾಮ್ರಾಕ್ಷಿ ಹಣ್ಣು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದು ಅಷ್ಟೇ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದು. ಇದು ನಿಮಗೆ ಇದ್ರದ್ದು ಹಣ್ಣ ಚೆನ್ನಾಗಿ ಬೇಯಿಸಿ ಅದನ್ನ ಇದು ಮಾಡಿದಾಗ ಅದ್ರದ್ದು ಕಪ್ಪು ಆ್ಯಶಸ್ ಬರುತ್ತೆ ನೋಡಿ, ನಿಮಗೆ ಅದು ತುರ್ಕೆ ಗಿರ್ಕೆಗೆಲ್ಲ ಅದನ್ನ ಹಾಕ್ತಾರೆ. ಅದನ್ನ ಏನ್ ಗಿಡ ಸರ್ ಇದು? ಇದು ಆಲ್ ಸ್ಪೈಸ್ ಅಂತ ಹೇಳಿ, ಹಾಂ, ಎಲ್ಲ ಥರದ್ದು ಸ್ಪೈಸಸ್ಸು ಇದರಲ್ಲಿ ಇದೆ. ಈ ಗಿಡದಲ್ಲಿ ಆ್ಯಕ್ಚುಲಿ ನಾವು ಸ್ಪೈಸಸ್ನ ನಾವು ತಗೊಬರಲ್ಲ ಮನೆಗೆ, ಈ ಚಕ್ಕೆ ಲವಂಗ ಇದೆಲ್ಲ ತಗೊಂಬರಲ್ಲ. ಖಾರದ ಪುಡಿಗೆ ನಮ್ದು ಇನ್ನೊಂದು ದೊಡ್ಡ ಮರ ಇದೆ ಇದರಲ್ಲಿ, ಇದ್ರದ್ದೇ ಎಲೆಗಳನ್ನ ಹಾಕ್ಬೇಕು ಏನೇನು ಇದೆ ಸರ್ ನೋಡಿ ಇದರಲ್ಲಿ. ಚಕ್ಕೆ, ಚಕ್ಕೆ, ಲವಂಗ, ಕಾರ್ಡಮಮ್ ಇದೆ. ಆಮೇಲೆ ನಿಮಗೆ ಮೆಣಸಿಂದು, ಉಂಡೆ ಮೆಣಸಿದು ಇದು ಸಿಗುತ್ತೆ ನಿಮಗೆ, ಖಾರವಾಗಿ ಎಲ್ಲ ಫ್ಲೇವರ್ ಇದೆ. ಎಲ್ಲ ಫ್ಲೇವರ್ ಇದೆ ಇದರಲ್ಲಿ. ಸರ್ ಜೇನು ಪೆಟ್ಟಿಗೆ ಎಷ್ಟಿದೆ? 6 ಇದೆ. 6 ಇದೆ. ಮೆಡಿಸಿನ್. ಜಿಂಕೆ ಕೊಂಬು. ಇದು ಆ್ಯಕ್ಚುಲಿ ಇದು ಒಣಗಿದಾಗ ಇದು ಸಿಲ್ವರ್ ಕಲರ್ಗೆ ಫಾರ್ಮೇಷನ್ ಆಗುತ್ತೆ. ಅದು ನಿಮಗೆ ಇದು ಆರ್ನಮೆಂಟಲ್ ಪ್ಲಾಂಟ್ ಆಗಿ ಬೇಕಾದ್ರೆ ಇಟ್ಕೊಬೋದು, ಅಂದ್ರೆ ನಾವು ಪೇಂಟ್ ಮಾಡ್ಬೋದು, ಪೇಂಟ್ ಮಾಡ್ಬೋದು. ಅದನ್ನ ಪೇಂಟ್ ಮಾಡಿ ಇಡ್ಬೋದು, ಕೊಂಬು ತರ ಕಾಣಿಸ್ತದೆ ಹಾಗೆ. ನೋಡಿ, ಅದು ಕೆಳಗೆ ಬಣ್ಣ ಇದರಲ್ಲಿ ಅದೇ ಫುಲ್ ಬರುತ್ತೆ ಒಣಗಿದ ಮೇಲೆ. ಇಲ್ಲಿ ನೋಡಿ ಮೇಡಮ್. ಸರ್ ಇದು ಜಾನುವಾರುಗಳು. ಹಾಂ, ಏನೇ ಯಾವುದು ಸರ್? ಇದು ಮಲ್ನಾಡ್ ಗಿಡ್ಡ, ಮಲ್ನಾಡ್ ಗಿಡ್ಡ, ಪ್ಯೂರ್ ಬೇಸಿಕ್ ಅವು, ನಾಟಿ. ಹಾಂ ಹಾಂ. ಅದು ಗಿರ್, ಹಾಂ ಹಾಂ. ಅದು ಜರ್ಸಿ. ಜರ್ಸಿ, ಇದು ಗರ್, ಇದು ಗಿರ್. ಗೆರ್ರ ಇದು. ಹೈಪೆ ಕೊಡು, ಹೈಪೆ ಕೊಡು. ಓಕೆ. ಹಾಂ, ಅದು ಜರ್ಸಿ. ಜರ್ಸಿ. ಸರ್ ಹಾಲೆಲ್ಲ? ಹಾಲೆಲ್ಲ ಡೈರಿಗೆ ಹಾಕ್ತೀವಿ. ಡೈರಿ. ಎಷ್ಟು ಹಾಲು ಕೊಡ್ತೀವಿ ಸರ್? ಡೈಲಿ ಒಂದು 10 ಲೀಟರ್ಸು ಮಿಲ್ಕಿಂಗ್ ಮಾಡ್ತೀವಿ. ಆ್ಯಕ್ಚುಲಿ ಇದ್ರದ್ದು ನಶಿಸಿ ಹೋಗ್ತಾ ಉಂಟು ಇದ್ರದ್ದು ಬ್ರೀಡ್. ಹಾಂ, ಇದಕ್ಕೆ ನಾನು ಪ್ಯೂರ್ ತರಬೇಕು ಅಂತೇಳಿ ನಾನು ಶಿವಮೊಗ್ಗದಿಂದ ತರಿಸಿದ್ದು ಅದ್ರ ಸೆಮೆನ್ನ. ಹಾಂ ಹಾಂ. ಅದ್ರ ಸೆಮೆನ್ನಲ್ಲಿ ಹುಟ್ಟಿದಂಥ ಕರು ಇದು. ಇದು ಅದು ಅಷ್ಟೇ ಪ್ಯೂರ್ ಮಲ್ನಾಡು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಿರಂಜನ. ಯಾವ ಊರು ಸರ್ ಇದು? ಬೇಳೂರು. ಬೇಲೂರು. ಇದು ಸರ್ ಎಷ್ಟು ಎಕರೆ ಇದೆ ಸರ್ ತೋಟ ನಿಮಗೆ? ಇದು 6 ಎಕರೆ ತೋಟ ಇದೆ. ಯಾರೆಲ್ಲ ನೋಡ್ಕೊಳ್ತೀರ ತೋಟನ? ಎಲ್ಲ ಮಗನೇ ಬಿಟ್ಟಿದ್ದೆ, ಮಗ ನೋಡ್ತೀನಿ. ನಮಸ್ತೆ ಸರ್, ನಿಮ್ಮ ಹೆಸರು? ಹರ್ಷ ಅಂತೇಳಿ. ಹರ್ಷ ಅಂತೇಳಿ. ಸರಿ, ಇವರ ನೀವು ತೋಟ ಎಲ್ಲ ನೀವು ನೋಡ್ಕೊಳ್ತೀರಾ ಇಲ್ಲಿ? ಅಲ್ಲ, ಅವರು ಇರ್ತಾರೆ, ಜೊತೆಗೆ ನಾವು ಇರ್ತೀವಿ ಅಷ್ಟೇ, ಸಪೋರ್ಟಿಂಗ್ ಆಗಿ. ತೋಟದಲ್ಲಿ ಏನೇನು ಬೆಳಿತೀರಾ ನೀವು? ತೋಟದಲ್ಲಿ ಕಾಫಿ ಪ್ಲಾಂಟೇಶನ್ ಮೇನ್ ಇದೆ, ಪೆಪ್ಪರ್ ಇದೆ. ಪೆಪ್ಪರು ಅದರಲ್ಲೂ ಒಂದು 8 ವೆರೈಟಿಗಳು ಇದೆ ನನ್ನ ಹತ್ರ. ಅದರಲ್ಲಿ ಒಂದು ವೆರೈಟಿನ ಈ ಸತಿ ಸ್ಪೈಸಸ್ ಬೋರ್ಡ್ ಅವರು ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಹತ್ರ. ಪೈನೂರ್ 8 ಸೀರೀಸ್ ಅಂತ ಹೇಳಿ, ಅದು ನಮ್ದು ಕೊಡಗಲ್ಲಿ ತುಂಬಾ ರೇರ್. ಅದು ಫ್ರೂಟ್ಸ್ ಏನೇನು ವೆರೈಟೀಸ್ ಇದೆ ಸರ್? ಫ್ರೂಟ್ಸ್ ಒಟ್ಟು ನನ್ನ ಹತ್ರ ಒಂದು 52 ವೆರೈಟೀಸ್ ಫ್ರೂಟ್ಸ್ ಇದೆ. ಯಾವ್ಯಾವ ಫ್ರೂಟ್ಸ್ ಇದೆ? ಸೀಬೆಹಣ್ಣಲ್ಲಿ ನನ್ನ ಹತ್ರ 7 ವೆರೈಟಿ ಇದೆ. ವಾಟರ್ ಆಪಲ್ ಅಲ್ಲಿ ಒಂದು 8 ವೆರೈಟಿ ಇದೆ. ಆಮೇಲೆ ಮಿಕ್ಕಿದ್ದು ಡ್ರ್ಯಾಗನ್ ಫ್ರೂಟ್, ಪೀನಟ್ ಬಟರ್, ಆಮೇಲೆ ಚೆರೀಸ್ಗಳು 2 ತರ ವೆರೈಟಿ ಇದೆ. ಆಮೇಲೆ ಮ್ಯಾಂಗೋಸ್ಟೇನ್ ಇದೆ, ಎಗ್ ಫ್ರೂಟ್ ಇದೆ. ಆಮೇಲೆ ಬಟರ್ ಫ್ರೂಟ್ ಅಲ್ಲೇ ಒಂದು 7 ವೆರೈಟಿ ಇದೆ. ಅದರಲ್ಲಿ ಹೇಜ್ ವೆರೈಟಿ ಅಂತ ಒಂದಿದೆ. ಅದು ಆಕ್ಚುಲಿ ಏನು ಅಂದ್ರೆ ಅದು ತುಂಬಾ ರೇರ್. ಅದು ಇಲ್ಲಿ ಬೆಳಿತಾರೆ, ಬಟ್ ಏನು ಅಂದ್ರೆ ನಮಗೆ ತಿನ್ನಕ್ ಸಿಗೋದಿಲ್ಲ. ಅದು ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಅದನ್ನ ಪ್ಲಾಂಟೇಶನ್ ಮಾಡ್ತಾ ಇದೀವಿ ಮತ್ತೆ ಈಗ.
ಸರ್ ಎಲ್ಲ ಈ ತೋಟದ ಒಳಗಡೆ ಇವೆಲ್ಲ ಎಲ್ಲ ಎಲ್ಲ ಮಧ್ಯ ಮಧ್ಯದಲ್ಲಿ ಎಲ್ಲ ಎಲ್ಲ ಅಂದ್ರೆ ಏನು ಅಂದ್ರೆ ನಮ್ಗೆ ವರ್ಷದಲ್ಲಿ ಯಾವ ಟೈಮಲ್ಲಿ ಯಾವ ಫ್ರೂಟ್ ಸಿಗುತ್ತೆ ಆ ಫ್ರೂಟ್ ನಮ್ಗೆ ಸಿಗ್ತಾ ಇದೆ. ಲಿಚಿ ಟೈಮಲ್ಲಿ ಲಿಚಿ, ಅಂಜೂರ ಇದೆ. ಅಂಜೂರನೇ ಈಗ ಆಲ್ಮೋಸ್ಟ್ ನಾನು ಈ ವರ್ಷನೇ ನಾನು ಆಲ್ಮೋಸ್ಟ್ ಒಂದು 60 kg ಕೊಟ್ಟಿದ್ದೀನಿ. ನನಗೆ ಕೆಜಿಗೆ 40 ರೂಪಾಯಿಗೆ ಪರ್ಚೇಸ್ ಮಾಡಿದ್ರು, ಒಬ್ಬರೇ ಪರ್ಚೇಸ್ ಮಾಡಿದ್ರು ಅದನ್ನ. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಇಂದಿರಾ ನಿರಂಜನ್. ಸರ್ ಬೇರೆ ಮೆಡಿಸಿನ್ ಪ್ಲಾಂಟ್ ಎಲ್ಲ ಇದೆಯಲ್ಲ, ಏನೇನಿದೆ? ಪ್ಲಾಂಟ್ ಇದೆ, ತುಂಬಾ ಇದೆ ನಮ್ಮ ಹತ್ರ. ಒಂದು ನನ್ಗೆ ಗೊತ್ತಿರೋದು ಒಂದು 10 ವೆರೈಟಿ ಇದೆ. ಈಗ ಸದ್ಯಕ್ಕೆ 10 ವೆರೈಟಿ ಇದೆ. ಅಂತೂ ಕೆಲವು ಕಡೆ ನೋಡಿ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ತುಂಬಾ ಆಸೆ ಇದೆ. ಇದನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ. ಈ ಕೆಮ್ಮು, ಶೀತ, ನೆಗಡಿ ಅಂತದಕ್ಕೆಲ್ಲ ಮದ್ದಿದೆ. ಮೆಡಿಸನ್ ಪ್ಲಾಂಟ್. ಈ ತೋಟದ ನಿರ್ವಹಣೆ ಎಲ್ಲ ಕಾರ್ಮಿಕರ ಬಳಸ್ಕೊಳ್ತೀರಾ? ಅಲ್ಲ ಮನೆಯವರೆಲ್ಲ ಸೇರ್ ಮಾಡ್ತೀರಾ? ಅಲ್ಲ ಮನೆಯವರು ಅಂದ್ರೆ ಕೆಲವು ಕೆಲಸಗಳೆಲ್ಲ ಮನೆಯವರೇ ಸೇರ್ ಮಾಡ್ಕೊಂತೀವಿ. ಇನ್ ಬಾಕಿದ್ಕೆ ತುಂಬಾ ದೊಡ್ಡ ದೊಡ್ಡ ಕೆಲಸಕ್ಕೆಲ್ಲ ಆದ್ರೆ ಲೇಬರ್ನ ಕರ್ಕೊಂತೀವಿ ನಾವು. ಮೆಡಿಸಿನ್ ಪ್ಲಾಂಟ್ ಯಾವ ಇದೆ ಅಂತ ಹೇಳ್ತೀರಾ ನೀವು? ಇದು ಒಂದೆಲ್ಗ, ಸರ್ಪಗಂಧಿ, ಆಮೇಲೆ ಇನ್ಸುಲಿನ್, ಮಿಂಟ್, ಮತ್ತೆ ಬಜ್ಜೆ, ಮತ್ತೆ ಇದು ದೊಡ್ಡಪತ್ರೆ, ಮತ್ತೆ ಚಕ್ರಮಣಿ ಇದೆ. ಚಕ್ರಮಣಿ ಸೊಪ್ಪು ಸೊಪ್ಪುಗಳಲ್ಲಿ ಸಹ 5 ತರವಿದೆ. ಚಕ್ರಮಣಿ ಸೊಪ್ಪು, ಮತ್ತೆ ಒಂದು ನರ್ವಿಸ, ದೊಡ್ಡಪತ್ರೆ. ಇದನ್ನೆಲ್ಲ ಔಷಧಿಯಾಗಿ ಬಳಸ್ಕೊಳ್ತೀರಾ ಮನೆಗೆ ಹುಷಾರಿದ್ರೆ? ಎಲ್ಲ ಮಾಡ್ತೀವಿ ನೋಡಿ. ಮತ್ತೆ ಇನ್ನೊಂದಿದೆ ಲೆಮನ್ ಗ್ರಾಸ್ ಅಂತ ಒಂದಿದೆ. ಲೆಮನ್ ಗ್ರಾಸ್ ಅದು ತುಂಬಾ ಕೆಮ್ಮು ಶೀತಕ್ಕೆಲ್ಲ ತುಂಬಾ ಒಳ್ಳೆಯದು. ಮತ್ತೆ ಹಿಪ್ಲಿ ಇದೆ. ಹಿಪ್ಲಿ ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡಿಕೊಡಿ. ಇದು ಇವರು ತಂದೆ ನಿರಂಜನ್ ಅಂತ ಹೇಳಿ, ಇವರು ತಾಯಿ ಇಂದಿರಾ ನಿರಂಜನ್ ಅಂತ ಹೇಳಿ, ನನ್ನ ವೈಫು ಶ್ರುತಿ ಹರ್ಷ ಅಂತ ಹೇಳಿ, ಇವಳ ಮಗಳು ಹನಿ ಹರ್ಷ ಅಂತ ಹೇಳಿ, ಇವನ ಮಗ ಮೌರ್ಯ ಅಂತ ಹೇಳಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯ ಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್.